ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ವರಮಹಾಲಕ್ಷ್ಮಿ ವ್ರತ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ವರಮಹಾಲಕ್ಷ್ಮಿ ಶುಭ ಮುಹೂರ್ತವು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ವರಮಹಾಲಕ್ಷ್ಮಿ ವ್ರತ ಮಾಡಲು ಶುಭ ಸಮಯ ಯಾವುವು, ಮುಹೂರ್ತಗಳು ಯಾವುವು, ಪೂಜೆ ಮಾಡುವುದು ಹೇಗೆ, ವರಮಹಾಲಕ್ಷ್ಮಿ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಆಗಸ್ಟ್ 21, 2026 ಶುಕ್ರವಾರದಂದು ಆಚರಿಸಲಾಗುವ ವರಮಹಾಲಕ್ಷ್ಮಿ ವ್ರತವು ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಮತ್ತು ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಸಂಪತ್ತು, ಐಶ್ವರ್ಯ, ಸೌಭಾಗ್ಯ ಮತ್ತು ಸಮೃದ್ಧಿಯ ಅಧಿದೇವತೆಯಾದ ವರಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸುವ ಈ ವ್ರತವನ್ನು ವಿಶೇಷವಾಗಿ ವಿವಾಹಿತ ಮಹಿಳೆಯರು ಕುಟುಂಬದ ಸುಖ, ಶಾಂತಿ, ಗಂಡನ ದೀರ್ಘಾಯುಷಿಗಾಗಿ ಹಾಗೂ ಸರ್ವಮಂಗಳಕ್ಕಾಗಿ ಆಚರಣೆ ಮಾಡುತ್ತೇವೆ. ವರಮಹಾಲಕ್ಷ್ಮಿ ವ್ರತದ ಮಹತ್ವ. ಶ್ರಾವಣ ಮಾಸದ ಹುಣ್ಣಿಮೆಗೆ ಮುನ್ನ ಬರುವ ಶುಕ್ರವಾರ ಈ ವ್ರತವನ್ನು ಆಚರಣೆ ಮಾಡುತ್ತೇವೆ. ವರ ಎಂದರೆ ವರಗಳನ್ನು ನೀಡುವವಳು ಎಂಬ ಅರ್ಥ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ನಮ್ಮ ಮನೆಗೆ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ನೀಡುವ ಲಕ್ಷ್ಮಿಯ ರೂಪವೆಂದು ಮಹಾಲಕ್ಷ್ಮಿಯನ್ನು ಆಚರಣೆ ಮಾಡುತ್ತೇವೆ. ಈ ದಿನದಂದು ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಅಷ್ಟಲಕ್ಷ್ಮಿಯ ಕೃಪೆ ದೊರೆತು ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಧನಸಂಪತ್ತು ಹೆಚ್ಚುತ್ತದೆ ಎಂಬ ನಂಬಿಕೆ ಕೂಡ ಇದೆ. ವರಮಹಾಲಕ್ಷ್ಮಿ ಪೂಜೆಯ ಶುಭ ಮುಹೂರ್ತಗಳು. ಶುಕ್ರವಾರ ಬೆಳಿಗ್ಗೆ ಸಿಂಹ ಲಗ್ನ ಬೆಳಿಗ್ಗೆ 6ರಿಂದ 8 ಗಂಟೆಯವರೆಗೆ ಈ ಲಗ್ನವು ಇರುತ್ತದೆ. ಇದು ತುಂಬ ಶುಭಕರವಾದ ಲಗ್ನವಾಗಿದೆ. ಮಧ್ಯಾಹ್ನ ವೃಶ್ಚಿಕ ಲಗ್ನ ಮಧ್ಯಾಹ್ನ 1ರಿಂದ 3 ಗಂಟೆಯವರೆಗೆ ಸಮಯವಿರುತ್ತದೆ. ಇದು ಕೂಡ ಅತ್ಯಂತ ಶುಭ ಸಮಯವಾಗಿದೆ ಪೂಜೆ ಮಾಡಲು. ಸಂಜೆ ಪ್ರದೋಷ ಕಾಲ ಕುಂಭಲಗ್ನ ಸಂಜೆ 6:30 8 ಗಂಟೆ 30 ಇರುತ್ತದೆ. ಇದು ಕೂಡ ಅತ್ಯಂತ ಶುಭಯೋಗವಾಗಿದೆ. ವೃಷಭ ಲಗ್ನ ಮಧ್ಯರಾತ್ರಿ 11:55 1 ಗಂಟೆ 50 ಇರುತ್ತದೆ ಸಮಯವು. ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು. ವರಮಹಾಲಕ್ಷ್ಮಿ ಪೂಜಾ ವಿಧಾನ. ಕಳಶ ಸ್ಥಾಪನೆ. ಶುಭ್ರವಾದ ಸ್ಥಳದಲ್ಲಿ ರಂಗೋಲಿ ಹಾಕಿ ಪೂಜಾ ಮಂಟಪವನ್ನು ಸಿದ್ಧಪಡಿಸಿಕೊಳ್ಳಿ. ಒಂದು ಕಳಶದಲ್ಲಿ ಅಕ್ಕಿ, ಅರಿಶಿನ, ಕುಂಕುಮ, ನಾಣ್ಯಗಳನ್ನು ಹಾಕಿ ಮೇಲ್ಭಾಗದಲ್ಲಿ ಮಾವಿನ ಎಲೆಗಳನ್ನು ಇಡಬೇಕು. ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಕಳಶಕ್ಕೆ ಸೀರೆ ಅಥವಾ ವಸ್ತ್ರವನ್ನು ತೊಡಿಸಿ ದೇವಿಯ ರೂಪವನ್ನು ಅಲಂಕರಿಸಬೇಕು. ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ವಿಧಾನ. ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ, ಲಕ್ಷ್ಮೀ ಸ್ತೋತ್ರ ಅಥವಾ ಸಹಸ್ರನಾಮಗಳನ್ನು ಪಠನೆ ಮಾಡಬೇಕು. ಕಮಲದ ಹೂವು, ಸೇವಂತಿಗೆ ಹೂವು, ಮಲ್ಲಿಗೆ ಮುಂತಾದ ಹೂವುಗಳಿಂದ ದೇವಿಯನ್ನು ಅಲಂಕಾರ ಮಾಡಬೇಕು. ದೀಪ, ಧೂಪ ಹಾಗೂ ನೈವೇದ್ಯವನ್ನು ಸಮರ್ಪಿಸಿ ಆರತಿಯನ್ನು ಮಾಡಬೇಕು. ಪೂಜೆಯ ನಂತರ ಮಹಿಳೆಯರು 9 ಎಲೆಗಳಿಂದ ಮಾಡಿದ ಹಳದಿ ಅಥವಾ ಕೆಂಪು ದ್ವಾರವನ್ನು ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸೌಭಾಗ್ಯ ಮತ್ತು ಲಕ್ಷ್ಮೀ ಕೃಪೆಯ ಸಂಕೇತವಾಗಿದೆ. ನೈವೇದ್ಯ. ದೇವಿಗೆ ಇಷ್ಟವಾದ ಸಿಹಿ ಪದಾರ್ಥಗಳನ್ನು ಅರ್ಪಿಸಬಹುದು. ಹೋಳಿಗೆ, ಪಾಯಸ, ಕಜ್ಜಾಯ, ತೆಂಗಿನಕಾಯಿ, ಹಣ್ಣುಗಳು, ಲಡ್ಡು ಮತ್ತು ಇನ್ನಿತರೆ ಸಿಹಿ ತಿಂಡಿಗಳು. ವರಮಹಾಲಕ್ಷ್ಮಿ ವ್ರತಕಥೆಯ ಸಾರಾಂಶವೆಂದರೆ, ಪುರಾಣಗಳ ಪ್ರಕಾರ ಚಾರುಮತಿ ಎಂಬ ಸದ್ಗುಣವಂತ ಮಹಿಳೆಗೆ ವರಮಹಾಲಕ್ಷ್ಮಿ ದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು ಈ ವ್ರತವನ್ನು ಆಚರಿಸುವಂತೆ ಸೂಚಿಸಿದಳು. ದೇವಿಯ ಆಜ್ಞೆಯಂತೆ ವ್ರತ ಮಾಡಿದ ಚಾರುಮತಿ ಮತ್ತು ಆಕೆಯ ಕುಟುಂಬಕ್ಕೆ ಅಪಾರ ಐಶ್ವರ್ಯ, ಸುಖ ಹಾಗೂ ಆರೋಗ್ಯ ಲಭಿಸಿತು. ಅಂದಿನಿಂದ ಈ ವ್ರತವು ಜನಪ್ರಿಯವಾಯಿತು. ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವುದರಿಂದ ದೊರೆಯುವ ಫಲಗಳು. ಧನಧಾನ್ಯ ವೃದ್ಧಿಯಾಗುತ್ತದೆ. ಕುಟುಂಬದಲ್ಲಿ ಸುಖ, ಶಾಂತಿಯು ಲಭಿಸುತ್ತದೆ. ಸೌಭಾಗ್ಯ ಮತ್ತು ಆರೋಗ್ಯವು ವೃದ್ಧಿಯಾಗುತ್ತದೆ. ಗಂಡನ ದೀರ್ಘಾಯುಷ್ಯ ಹೆಚ್ಚಾಗುತ್ತದೆ. ಸಂತಾನ ಭಾಗ್ಯ ಮತ್ತು ಸಮೃದ್ಧಿ ಸಿಗುತ್ತದೆ. ಮನೋಕಾಮನೆಗಳ ಪೂರ್ಣತೆಯಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ವರಮಹಾಲಕ್ಷ್ಮಿ ಆಚರಣೆಯನ್ನು ಯಾವ ದಿನ ಮಾಡಬೇಕು, ಯಾವ ದಿನ ಬಂದಿದೆ, ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲು ಶುಭ ಮುಹೂರ್ತಗಳು ಯಾವುವು, ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಪೂಜೆ ಮಾಡುವ ವಿಧಾನ ಯಾವುದು, ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಂಬ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ ಸ್ನೇಹಿತರೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.